ವಿಚಾರ ನಡೆದಿತ್ತು. ಕಾಲ ಅದು ಕೂಡ ಸಾಕ್ಷಿಯಿಂದಲೇ ಸಿದ್ಧ ಅನ್ನುವುದನ್ನು ನಾವು ನಿರ್ಣಯ ಮಾಡಿದ್ದೇವೆ. ತಥಾಚ ಅಲ್ಲಿಂದ ಆಗ್ಬೇಕಲ್ಲ, ತಥಾಚ ವ್ಯಾಪ್ತ್ಯಾದಿ ವಿಷಯ ಅಪಿ ಪ್ರತೀತಯ ನ ಕಾಲ ಅವಿಶಿಷ್ಟಂ ಸ್ವಾರ್ಥಂ ಗೋಚರಯಿತುಂ ಶಕ್ನುವಂತಿ ತಾಸಾಮಪಿ ಇದಂ ತತ ಇತ್ಯೇವಂ ಆಕಾರೇಣ ಉತ್ಪತ್ತೇರಿತಿ. ಅವರಂತಾರೆ, ನಾವು ಕಾಲವನ್ನು ಸಾಕ್ಷಿಯಿಂದ ಯಾಕೆ ಸಾಧನೆ ಮಾಡಬೇಕು? ಹಾಗಾದರೆ ಹೇಗೆ ಸಾಧನೆ ಮಾಡ್ತೀರಿ? ಅನುಮಾನದಿಂದ. ಆಕಾಶವನ್ನು ಅನುಮಾನದಿಂದ ಸಾಧನೆ ಮಾಡಿಲ್ವಾ? ಆಕಾಶವನ್ನು ಅನುಮಾನದಿಂದ ಸಾಧನೆ ಮಾಡಿಲ್ವಾ? ಹಾಗೆ ಕಾಲವನ್ನೂ ಕೂಡ ನಾವು ಅನುಮಾನದಿಂದ ಸಾಧನೆಯನ್ನು ಮಾಡ್ತೇವೆ. ಅದಕ್ಕೋಸ್ಕರವಾಗಿ ನೀವು ಕಾಲದ ಸಿದ್ಧಿಗಾಗಿ ಸಾಕ್ಷಿಯನ್ನು ಒಪ್ಪುವ ಅವಶ್ಯಕತೆ ಇಲ್ಲ ಅಂತಂದರೆ, ನೋಡಪ್ಪ, ನೀನು ಕಾಲವನ್ನು ಸಾಧನೆ ಮಾಡು, ಬೇಡ ಅಂದಿಲ್ಲ. ಮಾಡಬೇಕಾದರೆ ಅನುಮಾನ ಬೇಕು. ಅನುಮಾನ ಅಂದರೆ ಮತ್ತೆ ಪಕ್ಷ, ಸಾಧ್ಯ, ಹೇತು, ದೃಷ್ಟಾಂತ ಇವೆಲ್ಲದಕ್ಕಿಂತ ಮೊದಲು ಅಂತ ಹೇಳಬೇಕು. ಎತ್ತರ ಎತ್ತರ ಧೂಮಃ ತತ್ರ ತತ್ರ ವನ್ನಿ ಅಂತಿದ್ದಂಗೆ ವ್ಯಾಪ್ತಿ. ಏನು ವ್ಯಾಪ್ತಿ? ವ್ಯಾಪ್ತಿ ಆಗಬೇಕಾದ್ರೆ ಎಲ್ಲಿ ವ್ಯಾಪ್ತಿ? ಯಾವಾಗ ವ್ಯಾಪ್ತಿ? ಹಾಗಾದರೆ ನಾನು ಕಾಲವನ್ನು ಸಿದ್ಧ ಮಾಡಿಕೊಳ್ಳದೇನೆ, ಏನು ಹೇಳಿ, ನಾನು ಕಾಲವನ್ನು ಸಿದ್ಧ ಮಾಡಿಕೊಳ್ಳದೇನೆ ಅನುಮಾನವನ್ನು ಮಾಡ್ತೀನಿ ಅಂತ ಒಬ್ಬರು ಹೇಳ್ರಿ ಕೂತವ್ರು. ನನಗೆ ಅನುಮಾನ ಮಾಡಲಿಕ್ಕೆ ಕಾಲ ಬೇಕಾಗಿಲ್ಲ, ಕಾಲ ಇಲ್ಲದೇನೆ ನಾನು ಅನುಮಾನ ಮಾಡ್ತೀನಿ, ಅನುಮಾನ ಮಾಡಿ ಆಮೇಲೆ ಕಾಲವನ್ನು ಸಿದ್ಧ ಮಾಡ್ತೀನಿ ಅಂತಂದ್ರೆ ನಗ್ತಾರೆ. ಯಾಕೆಂದ್ರೆ ಈಗಾಗಲೇ ಹೇಳಿದಂಗೆ ತತ ಮತ್ತು ಏತತ, ಅದು ಮತ್ತು ಇದು ಅಂದ್ರೆ ವರ್ತಮಾನ ಕಾಲ, ತತ ಅಂತಂದ್ರೆ ಭೂತಕಾಲ. ಯಾವುದೇ ಇರಲಿ, ತತ ಇರಲಿ ಏತತ ಇರಲಿ, ಇವೆರಡೂ ಇಲ್ಲದೇನೆ ನೀವು ಅನುಮಾನವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ತಥಾಚ ವ್ಯಾಪ್ತ್ಯಾದಿ ವಿಷಯಾ ಅಪಿ ಪ್ರತೀತಯ. ಏನಂಗಂದ್ರೆ ವ್ಯಾಪ್ತಿ, ಪಕ್ಷಧರ್ಮತ ಇವೇ ಮೊದಲಾದ ಜ್ಞಾನಗಳು ನಮಗೆ ಆಗಬೇಕು. ಆದರೆ ನ ಕಾಲ ಅವಿಶಿಷ್ಟಂ, ಕಾಲ ಸೇರ್ಕೊಳ್ಳದೆ, ಕಾಲ ಅವಿಶಿಷ್ಟ ಅಂದರೆ ಸೇರ್ಕೊಳ್ಳದೆ ಅಂತ, ಸೇರ್ಕೊಳ್ಳದೇನೆ ಸ್ವಾರ್ಥಂ ಅನುಮಾನವು ತನ್ನ ಅರ್ಥವನ್ನ ಗೋಚರಿತು ತಿಳಿಸುವುದಕ್ಕೆ ನ ಶಕ್ನುವಂತಿ ಸಮರ್ಥ ಆಗೋದಿಲ್ಲ. ಯಾಕ್ರಿ? ಒಂದಕ್ಕೊಂದಕ್ಕೇನು ಸಂಬಂಧ? ಅನುಮಾನ ಕಾಲವನ್ನೇ ಬಿಟ್ಟು ತನ್ನ ಅರ್ಥವನ್ನು ಹೇಳಿ ಅಂದರೆ ತಾಸಾಮಪಿ ಇದಂ ತತ, ಆ ಪ್ರತೀತಿಗಳೆಲ್ಲವೂ ಕೂಡ ಯಾವುದರಿಂದ ಸೇರಿವೆ? ಇದಂ ಅಂತಾದರೂ ಇರಬೇಕು, ತತ ಅಂತಾದರೂ ಕೂಡ ಇರಬೇಕು. ಅದನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಇದ್ದ ಮೇಲೆ ಕಾಲದ ಜ್ಞಾನ ಬೇಕೇ ಬೇಕು. ಆದ್ದರಿಂದ ನೀವು ಅನುಮಾನದಿಂದ ಕಾಲವನ್ನ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ತತಃ ಕಿಂ ಇತ್ಯತಃ ಆಹ. ಆಯ್ತು, ಮುಂದೇನು ಅಂತಂದ್ರೆ ತನ್ನಿತ್ಯ ಸಿದ್ಧೇರ್ಹಿ ನ ಅನುಮಾ ಅವಸರೋ ಭವೇ. ತನ್ನಿತ್ಯ ಸಿದ್ಧೇಃ ಹಿ ನ ಅನುಮಾ ಅವಸರೋ ಭವೇ. ಈ ಅನುವ್ಯಾಖ್ಯಾನಕ್ಕೆ ನೀವೇ ಅರ್ಥವನ್ನು ಹೇಳಿ. ಈ ಅನುವ್ಯಾಖ್ಯಾನಕ್ಕೆ ನೀವೇ ಅರ್ಥವನ್ನ ಹೇಳಿ. ತತ ನಿತ್ಯ ಸಿದ್ಧೇ. ತತ ಅಂದ್ರೆ ಏನು? ಅದು ಅಂದ್ರೆ ಏನು? ಅಲ್ಲಲ್ಲ, ಕಾಲವೇ. ಈಗ ಅನುಮಾನ ಮಾಡಬೇಕಾದ್ರೆ ಕಾಲ ಇಲ್ಲದೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಹಾಗಾದ್ರೆ ತತ ಅಂದ್ರೇನು? ಆ ಕಾಲವು ನಿತ್ಯ ಸಿದ್ಧೇ ಅಂದ್ರೆ ಏನರ್ಥ? ಯಾವಾಗಲೂ ಸಿದ್ಧ ಆಗಿರ್ಬೇಕು. ನಮ್ ಕೆಲಸ ಮಾಡೋಕ್ಕಿಂತ ಮೊದಲು ನಾವು ರೆಡಿ ಮಾಡ್ಕೊಂಡು, ಕೆಲವೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತೇವಲ್ಲ, ಹಂಗ ಪಾಠಕ್ಕೆ ಬರಬೇಕು ಅಂದ್ರೆ ಕನ್ನಡಕ, ಪೆನ್ನು, ಫೋನು ಎಲ್ಲ ತಗೊಂಡು ರೆಡಿ ಮಾಡ್ಕೊಂಡು ಬರ್ತೀರಿ. ಹಂಗೆ ನಾವು ಪಾಠಕ್ಕೆ ಬರಬೇಕಾದ್ರೂ ಕೂಡ ಕಾಲ ಇದೆಯೋ ಇಲ್ಲೋ ರೆಡಿ ಮಾಡ್ಕೊಂಡು ಬರ್ತೀವಿ. ಕಾಲ ಎಷ್ಟೊತ್ತಿಗಿದೆ ಅಂತ ಬೇರೆ.
ಹಾಗಾದ್ರೆ ಕಾಲ ಇದು ತಯಾರಾಗುವ ಸಿದ್ಧ ಆಗುವ ಪದಾರ್ಥವೋ ನಿತ್ಯ ಸಿದ್ಧವಾದ ಪದಾರ್ಥವೋ? ಮತ್ತೆ ಅದನ್ನೇನು ನೀವು ಅನುಮಾನದಿಂದ ತಿಳಿಸ್ತೀರಿ? ಯಾವುದು ಸಿದ್ಧವಾಗಿಲ್ಲ ಅದನ್ನು ಅನುಮಾನದಿಂದ ತಿಳಿಸಬಹುದೇ ಹೊರತಾಗಿ ಆಲ್ರೆಡಿ ನಿತ್ಯ ಸಿದ್ಧ ಅಂತಂದ್ರೆ ಅದಕ್ಕೆ ಹೌದು ಅಲ್ಲೋ? ನಿತ್ಯ ಸಿದ್ಧ ಅನ್ನೋದನ್ನು ನೀವು ಅನುಭವಕ್ಕೆ ತಂದ್ಕೊಳ್ಳಿ. ನಿತ್ಯ ಸಿದ್ಧೇ, ಯಾವುದು ನಿತ್ಯ ಸಿದ್ಧವಾಗಿದೆಯೋ ಅಂಥದ್ದನ್ನು ತಿಳಿಸುವುದಕ್ಕೆ ಯಾವ ಪ್ರಮಾಣವೂ ಬೇಕಾಗಿಲ್ಲ. ನ ಅವಸರ, ಅವಸರ ಅಂದರೆ ಅವಶ್ಯಕತೆ, ಅನುಮಾನದ ಅವಶ್ಯಕತೆ ಇಲ್ಲ. ಮತ್ತೆ ಇಷ್ಟು ನೀವೇ ಅರ್ಥ ಹೇಳಬೇಕು ನೋಡಿ. ಸಿದ್ಧ ಸಾಧನ ತಾನು ಇರುತ್ತಲ್ಲಿ. ಸಿದ್ಧ ಸಾಧನ ಅಲ್ಲ, ಸಿದ್ಧ ಸಾಧನ ಬೇಡವೇ ಬೇಡ, ಅಲ್ಲಲ್ಲ, ವ್ಯರ್ಥ ವ್ಯರ್ಥ ವ್ಯರ್ಥ. ಆ ತತ ಅನ್ನೋದಕ್ಕೆ ಅರ್ಥ ಮಾಡಿದ್ದಾರೆ. ತಸ್ಯ ಕಾಲಸ್ಯ ನೋಡ್ರಿ, ನಿಮ್ಗೆ ತತ ಅಂದ್ರೆ ಅರ್ಥ ಗೊತ್ತಿದ್ದಿಲ್ಲ, ಟೀಕಾರಾಯರು ಬರೆದ್ರು. ತತ ಅಂದ್ರೆ ತಸ್ಯ, ತಸ್ಯ ಅಂದ್ರೆ ಏನು? ನಿತ್ಯ ಸಿದ್ಧೇ. ನಿತ್ಯ ಸಿದ್ಧಿ ಅಂದ್ರೆ ನೀವು ಯಾವಾಗಲೂ ಅದನ್ನ ವ್ಯಾಪ್ತಿಗ್ರಹಣೇವ ಸಾಕ್ಷಿಣ ಸಿದ್ಧತ್ವ ನ ಕಾಲಾನುಮಾನಸ್ಯ ಅವಸರೋ ಭವೇತ್. ಇನ್ನೂ ವ್ಯಾಪ್ತಿಯನ್ನು ತಯಾರು ಮಾಡಿಕೊಳ್ಬೇಕು, ನಾವಿನ್ನೂ ಅನುಮಾನ ಮಾಡಿಕೊಳ್ಳಿಕ್ಕೆ ರೆಡಿ ಆಗಬೇಕು ಅನ್ನೋದ್ರೊಳಗೆ ನಮಗೆ ಕಾಲ ಗೊತ್ತಿರಬೇಕು. ಅನುಮಾನ ಮಾಡಿದ ಮೇಲಲ್ಲ, ಅನುಮಾನ ಮಾಡೋ ಟೈಮ್ನಲ್ಲ. ನಿಮಗೆ ಅನುಮಾನ ಮಾಡಿದ ಮೇಲೆ ಯಾವ ಕಾಲ ಸಿದ್ಧ ಆಗಬೇಕಾಗಿತ್ತೋ ಆ ಕಾಲ ಅನುಮಾನ ಮಾಡೋಕ್ಕಿಂತ ಮೊದಲಲ್ಲ, ಅನುಮಾನ ಮಾಡೋಕ್ಕಿಂತ ಮೊದಲು ಅಂದ್ರೆ ಇನ್ನೂ ನಿಮ್ಮ ಪ್ರಿಪ್ರೇಷನ್ ಇರುತ್ತೆ. ಏನ್ ಪ್ರಿಪ್ರೇಷನ್ ಇರುತ್ತೆ? ನಾನು ಹೇಳಿದ್ನಲ್ಲ, ಅನುಮಾನ ಮಾಡಬೇಕಾದ್ರೆ ಪ್ರಿಪ್ರೇಷನ್ ಎಲಿಮೆಂಟ್ಸ್ ಎಲ್ಲ ಇರಬೇಕು. ಏನಿರಬೇಕು? ವ್ಯಾಪ್ತಿ, ಪಕ್ಷಧರ್ಮತ ಎಲ್ಲ ಇದ್ದಾಗ ಆ ವ್ಯಾಪ್ತಿ ಪಕ್ಷಧರ್ಮತಗಳನ್ನು ರೆಡಿ ಮಾಡಿಕೊಳ್ಬೇಕಾದ್ರೂ ಕಾಲ ಬೇಕು. ಅನುಮಾನ ಮಾಡೋ ಮುಂದಲ್ಲ, ಅನುಮಾನ ಮಾಡಿದ ಮೇಲಂತೂ ದೂರತೋಪಾಸ್ತ. ಸಾಕ್ಷಿಣ ಸಿದ್ಧತ್ವ, ಸಾಕ್ಷಿಯಿಂದ ಸಿದ್ಧವಾದದ್ದರಿಂದ ಕಾಲದ ಸಾಧನೆಗಾಗಿ ಅನುಮಾನವನ್ನು ಮಾಡುವ ಅವಸರ ಇಲ್ಲ. ಅನಿಶ್ಚಿತೇ ಹಿ ಅರ್ಥೇ ನ್ಯಾಯಸ್ಯ ಅವಸರ. ಯಾವುದರ ಒಂದು ಸಿದ್ಧಿಗಾಗಿ ನೀವು ಅನುಮಾನವನ್ನು ಮಾಡ್ತೀರೋ ಅದು ನಿಶ್ಚಯವಾಗಿರಬಾರದು. ಅನಿಶ್ಚಿತೇಹಿ, ಕಾಲವು ನಿಶ್ಚಯವಾಗಿಲ್ಲ ಅಂದಾಗ ಮಾತ್ರ ನ್ಯಾಯ ಅಂದರೆ ಅನುಮಾನ, ಅನುಮಾನದ ಅವಸರ. ಹಾಗಾದ್ರೆ ಅನುಮಾನದ ಅವಶ್ಯಕತೆ ಯಾವಾಗಿದೆ, ಅನುಮಾನದ ಅವಶ್ಯಕತೆ ಯಾವಾಗಿಲ್ಲ? ಜನರಲ್ ಆಗಿ ಹೇಳಿ, ಅನುಮಾನದಿಂದ ಯಾವುದು ಸಿದ್ಧವಾಗಬೇಕೋ ಅದು ಮೊದಲೇ ಸಿದ್ಧವಾಗಿದ್ದರೆ ಆಗ ಅನುಮಾನದ ಅವಶ್ಯಕತೆ ಇಲ್ಲ. ಸಿದ್ಧವಾಗಿದ್ದಿಲ್ಲ ಅಂದ್ರೆ ಬೇಕು. ನಿಶ್ಚಿತೆ, ಅನಿಶ್ಚಿತೆ. ಮತ್ತೆ ಈ ಅನುಮಾನ ಮಾಡೋರಿಗೆ ಇದು ಈಗ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ಕಾಲ ಅಂತ ಯಾಕೆ ಅವ್ರಿಗೆ ಗೊತ್ತಿಲ್ಲ. ಮಾಡೋದು ಅಂತ ಗೊತ್ತಿಲ್ಲ ಅಂತಂದ್ರೆ ಅವ್ರು ಹೇಳಿದ್ನಲ್ಲ, ಒಂದು ಆಗ್ರಹ ಅಲ್ಲ, ಒಂದು ಗುರಿ ಇಟ್ಕೊಂಡಿರ್ತಾರೆ, ಒಂದು ಸಮರ್ಥನೆ ಮಾಡಬೇಕು. ನೀವೇ ನೋಡಿದ್ರಲ್ಲ, ಆಕಾಶ ಇದನ್ನ ನಾವು ಸಾಕ್ಷಿ ಬಿಟ್ಟು ಸಮರ್ಥನೆ ಮಾಡಬೇಕು ಅನ್ನೋದಕ್ಕೆ ಬೇಕಾದಷ್ಟು ಪ್ರಯತ್ನ ಪಟ್ಟರು. ಅದೇನು ಅದು ಹುರುಳಿಲ್ಲ ಅಂತ ಅನ್ಬೇಡಿ, ಅದರಲ್ಲಿ ಹುರುಳಿಲ್ಲ ಅನ್ಬೇಡಿ, ಇದಕ್ಕೂ ಅವರು ಕೊಡ್ತಾರೆ. ಈಗ ಇನ್ನೂ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ ನಾವು, ಇನ್ನೂ ಮುಂದೆ ಬಂದಿಲ್ಲ. ನಾವು ಅಷ್ಟು ಸುಲಭವಾಗಿ ಅವರನ್ನ ಡಿನೈ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವೇನಂದ್ರೆ ಅವ್ರು ಅನುಮಾನ ಮಾಡ್ತಾ ಇದ್ದಾರೆ, ಅವಾಗ ಕಾಲ ಇರಬೇಕೋ ಬೇಡೋ, ಇಷ್ಟು ಗೊತ್ತಾಗಲ್ವಾ? ಗೊತ್ತಾಗಿಲ್ಲ ಅಂತಲ್ಲ. ಆದ್ರೂ ಅಂಥ ಆಕಾಶಕ್ಕೆ ಅವರು ಅನುಮಾನ ಮಾಡಿದ್ದಾರೆ ಅಂದಮೇಲೆ ಕಾಲಕ್ಕೆ ಮಾಡೋದು ಏನು ದೊಡ್ಡದು? ನಿಮ್ಗೆ ಆಕಾಶದ ಬಗ್ಗೆ ಅನುಮಾನ ಮಾಡಬೇಕಾದ್ರೆ ನಿಮಗೂ ಅನಿಸಿದೆ, ಸರಿ ಅನಿಸಿದೆ, ಎಲ್ಲಾನು ಅಷ್ಟೇ ಸರಿ ಅಂತ ಅನಿಸ್ತದೆ, ತಪ್ಪನ್ನಿಸ್ತದೆ. ಯಾಕಂದ್ರೆ ಎಲ್ಲ ಕಡೆ ಒಂದು ಅವ್ರದೇ ಒಂದು ಯುಕ್ತಿ, ಅವ್ರದೇ ಒಂದು ವಾದ ಇದ್ದೇ ಇರ್ತದೆ. ನಾವು ಪೂರ್ತಿಯಾಗಿ ಏನೋ ಹೇಳಲಿಕ್ಕೆ ಬರೋದಿಲ್ಲ. ಆಯ್ತು, ಈಗಂತೂ ಇಷ್ಟು ನೋಡಿ. ನಿಶ್ಚಿತ ವಿಷಯಂತೂ ಸಿದ್ಧ ಸಾಧನ. ನಿಶ್ಚಿತವಾದ ವಿಷಯವನ್ನ ಅನುಮಾನ ಸಾಧನೆ ಮಾಡಿದರೆ ಆಗ ಏನ್ ಬರುತ್ತೆ? ಪರೇಶಾಂ ಆಶ್ರಯ ಸಿದ್ಧಂ ಅಸ್ಮಾಕತ್ತು ಅಸಂಗತಂ ಇತಿ. ಬೇರೆಯವರು ಅಂಗೀಕಾರ ಮಾಡಿದರೆ ಆಶ್ರಯ ಸಿದ್ಧಿ, ಮತ್ತೆ ನಾವು ಅದನ್ನ ಹೇಳಲಿಕ್ಕೆ ಹೊರಟ್ರೆ ನಮ್ಮ ಪ್ರಕಾರ ಅಸಂಗತ.
ಯಾಕೆ ಆಶ್ರಯ ಸಿದ್ಧಿ ಅಂತಂದರೆ ಅವರು ಅನುಮಾನ ಮಾಡಬೇಕು. ಅನುಮಾನ ಮಾಡಬೇಕಾದ್ರೆ ಬಾಯಿಂದ ಕಾಲ ಅನ್ನಬೇಕು. ಕಾಲ ಅನ್ಲಿಕ್ಕೆ ಅವ್ರಿಗೆ ಕಾಲ ಸಿದ್ಧವಾಗಿದೆಯೋ ಇಲ್ಲೋ ಅಂತ ನಾವು ಕೇಳ್ತೀವಿ. ಸಿದ್ಧವಾಗಿಲ್ಲ ಅಂದರೆ ಅನುಮಾನನೇ ಮಾಡ್ಲಿಕ್ಕೆ ಬರೋದಿಲ್ಲ. ಸಿದ್ಧವಾಗಿದೆ ಅಂದರೂ ಅನುಮಾನ ಮಾಡ್ಲಿಕ್ಕೆ ಬರೋದಿಲ್ಲ. ನಮ್ಮ ಪ್ರಕಾರ ಅಸಂಗತ ಅಂತ ಹೇಳ್ಬಿಟ್ಟು. ನಮ್ಮ ಪ್ರಕಾರ ಏನು? ಅಸಂಗತ. ಯಾಕೆ ಅಂತಂದರೆ ನಮಗೆ ಇದರ ಯಾವ ಅವಶ್ಯಕತೆ ಅಂತನ್ನತಕ್ಕಂಥದ್ದು ಇಲ್ಲ. ಏವಂ ಕಾಲ ವಿಷಯಾಣಿ ಸರ್ವಾನುಮಾನಾನಿ ಸಾಮಾನ್ಯತೋ ನಿರಾಕೃತ್ಯ ವಿಶೇಷತೋ ನಿರಾಕರೋತಿ ತದೇ ತತ ಇತಿ. ಇನ್ನು ಮುಂದೆ ನಿಮ್ಮ ಒಂದು ಪರೀಕ್ಷೆ ಪ್ರಾರಂಭ ಆಯಿತು. ಏನು ಪರೀಕ್ಷೆ? ನೀವಂದ್ರಿ ಇಲ್ಲ, ಅನುಮಾನದಿಂದ ಕಾಲವನ್ನು ಸಮರ್ಥನೆ ಮಾಡಲಿಕ್ಕೆ ಸ್ವಲ್ಪ ಅದು ಕಾಮನ್ ಸೆನ್ಸು ಇಷ್ಟು ಇಲ್ವಾ? ಇರಲಿ, ಅದೊಂದು ಮಾತು ಬೇರೆ. ಆದರೆ ಈಗ ಅವರು ಸಾಕ್ಷಿಯನ್ನು ಬಿಟ್ಟು ಊಹೆಯಿಂದ ಅಂದರೆ ಅನುಮಾನದಿಂದ ಕಾಲವನ್ನು ಹೇಗೆ ಸಮರ್ಥನೆ ಮಾಡ್ತಾರೆ ಅನ್ನೋದಕ್ಕೆ ಅನುಮಾನನೇ ಕೊಡ್ತಾರೆ. ಇನ್ನುವರೆಗೂ ನಿಮ್ಗೆ ಅನುಮಾನ ಕೊಟ್ಟಿಲ್ಲ. ಇನ್ನುವರೆಗೂ ಹೆಂಗ ಅಲ್ಲಿ ಏನು ಶಬ್ದ ಅಷ್ಟದ್ರವ್ಯಾತಿರಿಕ್ತದ್ರವ್ಯಾಶ್ರಿತ ಗುಣತ್ವ ರೂಪವತ ಅಂತ ಆ ತರಹ ಅನುಮಾನ ಬಂದರೆ ನಮ್ಗೆ ಸ್ವಲ್ಪ ಕಲ್ಪನೆ ಬರಲಿಕ್ಕೆ ಸಾಧ್ಯ. ಅದಕ್ಕೆ ಈಗ ಅನುಮಾನವನ್ನು ಕೊಡ್ತಾರೆ. ಕಾಲ ಅನ್ನೋದನ್ನು ತಿಳಿಯೋದಕ್ಕೆ ನಾವು ಸಾಕ್ಷಿಯ ತನಕ ಯಾಕೆ ಹೋಗಬೇಕು? ಹೋಗುವ ಅವಶ್ಯಕತೆ ಇಲ್ಲ. ಯಾಕೆ ಅಂದರೆ ಕಾಲದಲ್ಲಿ ನಾವು ಮಾತಾಡೋದೇ ಒಂದು 4 ಅಂತ ಇಟ್ಕೊಳ್ಳಿ. ಏನು 4 ಅಂದರೆ ಬೇಗ ತಡ. ಏನು ಇದು ಕಾಲದ್ದೇ. ನೀವು ಬೇಗ ಬಂದ್ರಿ ಅಂದ್ರೆ ಕಾಲ, ಅದು ನೀವು ತಡವಾಗಿ ಬಂದರೆ ಅದು ಕಾಲ. ಇವೆರಡ ಅಂದರೆ ಅವ್ರು ಹೇಗೆ ಇದನ್ನು ಮಾಡಿರ್ತಾರೆ ಅಂತಂದರೆ ಸ್ಕ್ರೂಟನಿ ಮಾಡಿರ್ತಾರೆ ಅಂದರೆ ಇಷ್ಟೊಂಡ್ಬಿಡ್ತಾರೆ. ಇನ್ನು ದೊಡ್ಡವನು ಸಣ್ಣವನು ಅಂತ ಏನ ಸಣ್ಣ, ಇದು ಒಂದು ಕಾಲದ ಮೇಲೆ. ಯಾಕೆಂದ್ರೆ ದೊಡ್ಡವನು ಯಾಕೆ ಮೊದಲು ಹುಟ್ಟಿದಾನೆ, ಆಮೇಲೆ ಹುಟ್ಟಿದಾನೆ, ಅದಕ್ಕೆ ಸಣ್ಣವನು. ಈ ತರಹ ಬೇಗ ತಡ ಅಥವಾ ದೊಡ್ಡವನು ಸಣ್ಣವನು, ದೊಡ್ಡವನು ಅಂದರೆ ಪರ ಅಂತಾರೆ, ಹೀಗೆ ಅಪರ ಅಂತಾರೆ. ಅಪರ ಅಂದರೆ ಅನಂತರದಲ್ಲಿ ಹುಟ್ಟಿದವನು ಅಪರ ಕಾರ್ಯ ಅಲ್ಲ. ಅನಂತರದಲ್ಲಿ ಹುಟ್ಟಿದವನು ಅಪರ, ಮೊದಲು ಹುಟ್ಟಿದವನು ಪರ. ಈಗ ಓದಿ, ಕಾಲಹ ಅಂತನ್ನೋದು ಪಕ್ಷ, ಕಾಲಹ ಅನ್ನೋದು ಪಕ್ಷ. ಸಾಧ್ಯ ಯಾವುದು ಅಂತಂದರೆ ಪರಾಪರ ವ್ಯತಿಕರ ಯೌಗಪದ್ಯ ಅಯೌಗಪದ್ಯಾದ್ಯಚಿರ ಕ್ಷಿಪ್ರ ಪ್ರತ್ಯಯ ಲಿಂಗ ಇತಿ ಪರೇಶಾಂ ಭಾಷ್ಯಂ. ಅವರ ಭಾಷ್ಯ ಹೀಗಿದೆ. ಏನಿದೆ ಅವರ ಭಾಷ್ಯ ಅಂತಂದರೆ ಅವರದೇ, ಇದು ನೈಯಾಯಿಕರದು, ಅದ್ವೈತಿಗಳಲ್ಲ, ನೈಯಾಯಿಕರ ಭಾಷ್ಯದಲ್ಲಿ ಬರುವಂತಹ ಸೂತ್ರ ಇದು. ಅವರು ಪರ ವ್ಯತಿಕರ ಪ್ರತ್ಯಯ, ಯೌಗಪದ್ಯ ಪ್ರತ್ಯಯ, ಚಿರಪ್ರತ್ಯಯ, ಕ್ಷಿಪ್ರ ಪ್ರತ್ಯಯ ಇವುಗಳನ್ನೇ ಹೇತುಗಳನ್ನಾಗಿ ಇಟ್ಟುಕೊಂಡು ಅವರು ಹೊರಡ್ತಾರೆ. ಅವರು ಈ ಭಾಷ್ಯವನ್ನು ಹೀಗೆ ವ್ಯಾಖ್ಯಾನ ಮಾಡ್ತಾರೆ. ಇಷ್ಟೇ ವಾಕ್ಯ. ಈ ವಾಕ್ಯವನ್ನು ವ್ಯಾಖ್ಯಾನ ಮಾಡ್ತಾರೆ. ಏನಂತ ವ್ಯಾಖ್ಯಾನವನ್ನು ಮಾಡ್ತಾರೆ? ತದೇವಂ ಕೇಚಿತ ವ್ಯಾಚಕ್ಷತೆ. ಅಂದರೆ ನೈಯಾಯಿಕರ ತಾರ್ಕಿಕರ ಭಾಷ್ಯವನ್ನು ಅವರವರೇ ಆದ ಕೆಲವರು ವ್ಯಾಖ್ಯಾನವನ್ನು ಮಾಡ್ತಾರೆ. ಏನಂತ? ಅಸ್ತಿ ತಾವತ ಸ್ಥವಿರೇ ಪರಹ ಅಯಂ ಇತಿ ಪ್ರತ್ಯಯ. ನೋಡ್ಕೋತ ಬನ್ನಿ ಅಂತಂತಾರೆ. ಏನು ನೋಡಬೇಕು ಅಂತಂದರೆ ಸ್ಥವಿರ ಅಂದರೆ ಸ್ವಲ್ಪ ವಯಸ್ಸಾದವನು ಅಂತ ಅರ್ಥ. ಸ್ಥವಿರ ಅನ್ನೋ ಶಬ್ದಕ್ಕೆ ಏನರ್ಥ? ಸ್ವಲ್ಪ ವಯಸ್ಸಾದವನು ಅಂತ ಅರ್ಥ. ಅಜಿತ್ ಒಂದು ಸ್ವಲ್ಪ ಬಿಟ್ಟು ಮಾಡೋಣ, 10 ನಿಮಿಷ. ಏನು ಗೊತ್ತಾಯ್ತಾ?
ಏನ್ ಹೇಳ್ರಿ? ಸ್ಥವಿರನಲ್ಲಿ, ಸ್ಥವಿರ ಅಂದ್ರೆ ಸ್ವಲ್ಪ ವಯಸ್ಸಾದವನು, ಅವನಲ್ಲಿ ಸಂಸ್ಕೃತದಲ್ಲಿ ಪರ ಅಂತ ಕರೀತಾರೆ. ಅವನನ್ನು ಏನಂತ ಕರೀತಾರೆ? ಪರ ಅಂತ ಕರೀತಾರೆ. ಅವನನ್ನ ನೋಡಿದರೆ ನಾವು ಪರ ಅಂತ ಜ್ಞಾನ ಬರುತ್ತೆ. ಯೂನಿಚ, ಯೂನಿ ಅಂದ್ರೆ ಏನು? ಯುವಕ ಅಂತ ಅರ್ಥ. ಯುನಿಕ್ ಅಲ್ಲ, ಯೂನಿ ಅಂದ್ರೆ ಯುವಕ ಅಂತ ಅರ್ಥ. ಯುವಕನಲ್ಲಿ ಅಪಾರ, ಅಪಾರ ಅಂದ್ರೆ ಅವನಕ್ಕಿಂತ ಮುಂದಿನವನು ಅಂತನ್ನುವ ಪ್ರತ್ಯಯ ಬರುತ್ತೆ. ಸಹ ಅಯಂ ಧಿಕೃತ ಪರಾಪರ ಪ್ರತ್ಯಯ ವಿಲಕ್ಷಣತ್ವಾತ್ ಪರಾಪರ ವ್ಯತಿಕರ ಪ್ರತ್ಯಯ. ನೋಡಿ, ಅವರು ಕಾಲವನ್ನು ತರಬೇಕು. ಕಾಲ ಅಂತ ಬಾಯಿಲೆ ಅನ್ಬಾರದು. ನಾವು ಆಕಾಶ ಅಂತ ಬಾಯಿಲೆ ಹೆಂಗಂದಿಲ್ಲ, ಕಾಲ ಅಂತ ಬಾಯಿಲೆ ಅನ್ಬಾರದು. ಹಾಗಾದ್ರೆ ಹೇಗೆ? ಈಗ ನೀವೆಲ್ಲ ಏನು ವ್ಯವಹಾರ ಮಾಡ್ತಾ ಇದ್ದೀರಪ್ಪ? ಮುದುಕರನ್ನ ಕಂಡ್ರೆ ಪರ, ಯುವಕರನ್ನ ಕಂಡ್ರೆ ಅಪಾರ. ಆದರೆ ಈ ಪರ ಮತ್ತು ಅಪರ ಅನ್ನುವುದನ್ನ ನಾವು ಬೇರೆ ವಿವಕ್ಷೆಯಿಂದಲೂ ಕೂಡ ಕರೆಯೋದುಂಟು. ಮುಂದೆ ಹಿಂದೆ ಅಥವಾ ಎಡಕ್ಕೆ ಬಲಕ್ಕೆ ಅನ್ನುವ ಸಂದರ್ಭ ಇದ್ದಾಗಲೂ ಪರ ಅಪರ ಅಂತಾರೆ. ಪರ ಅಂದ್ರೆ ಮುಂದೆ, ಅಪರ ಅಂದ್ರೆ ಹಿಂದೆ ಅಂತ. ನೋಡಿ, ಹಿಂದೆ ಮುಂದೆ ಅಂತ ಬಂದ್ಬಿಟ್ರೆ ಆಗ ಕಾಲ ಸಿದ್ಧ ಆಗಲ್ಲ, ಆಕಾಶ ಸಿದ್ಧ ಆಗತ್ತೆ, ದಿಕ್ಕು ಸಿದ್ಧ ಆಗತ್ತೆ. ಮುಂದೆ ಅಂದ್ರೆ ಆ ಪೂರ್ವಕ್ಕೆ ನೀ ಕೂತಿದ್ದಿ, ನಾನು ಹಿಂದೆ ಪಶ್ಚಿಮಕ್ಕೆ ಕೂತೀನಿ. ಹಾಗಾದರೆ ಪರಪ್ರತ್ಯಯ ಮತ್ತು ಅಪರಪ್ರತ್ಯಯಗಳಿಂದ ದಿಕ್ಕು ಸಿದ್ಧವಾಯಿತೇ ಹೊರತಾಗಿ ಕಾಲ ಎಲ್ಲಿ ಸಿದ್ಧ ಆಯಿತು ಅಂದರೆ ದಿಕ್ಕಿನಿಂದ ವಿಲಕ್ಷಣವಾದ ಪರಪ್ರತ್ಯಯ ಇದೆ. ಯಾಕೆಂದ್ರೆ ನಾವು ದಿಕ್ಕನ್ನು ನೋಡಿ ಹಿಂದೆ ಮುಂದೆ ಅಂತ ಇಲ್ಲ, ವಯಸ್ಸನ್ನು ನೋಡಿ ಅಂತ ಇದ್ದೇವೆ. ಅದಕ್ಕೋಸ್ಕರವಾಗಿ ನಿಮಗೆ ದಿಕ್ಕು ತಲೆಯಲ್ಲೇ ಬರಬಾರ್ದು, ದಿಕ್ಕು ತಲೆಯಲ್ಲೇ ಬರಬಾರ್ದು. ಯಾಕೆಂದ್ರೆ ನೀವು ಇಲ್ಲಿ ಕೂತದ್ದನ್ನು ನೋಡಿ ಅಂತ ಇದ್ದೀರೋ, ನಿಮ್ಮ ವಯಸ್ಸನ್ನು ನೋಡಿ ಅಂತ ಇದ್ದೀರೋ. ಮತ್ತು ವಯಸ್ಸು ಅನ್ಬಾರ್ದು, ವಯಸ್ಸು ಅಂದ್ರೆ ಕಾಲನೇ ಆಗುತ್ತೆ. ಈಗ ಉಪನ್ಯಾಸಕ್ಕೆ ಇವ್ರು ಮುಂದೆ ಕೂತಿದ್ದಾರೆ, ನಾ ಹಿಂದೆ ಕೂತಿದ್ದೇನೆ, ಪಾಠಕ್ಕೆ ಇವ್ರು ಮುಂದೆ ಕೂತಿದ್ದಾರೆ, ಆವಾಗ ಪರ ಅಪರ ಅಂತನ್ರಿ. ಆದರೆ ಈ ಉಪನ್ಯಾಸಕ್ಕೆ ಕೂತಾಗ ಪಾಠಕ್ಕೆ ಕೂತಾಗ ಅಂತ ಇಲ್ಲ, ವಯಸ್ಸು ನೋಡಿ ಅಂತ ಇದ್ದೀವಿ. ಅಂದಾಗ ಇದು ದಿಕ್ಕಿಗೆ ಸಂಬಂಧಪಟ್ಟ ಪರತ್ವ ಅಪರತ್ವಗಳು ಅಲ್ಲ. ಆದರೆ ಪರತ್ವ ಅಪರತ್ವಗಳಾದರೂ ಇದೆ. ಇದ್ದ ಮೇಲೆ ಯಾವದರಿಂದ ಅಂದ್ರೆ ಅದೇ ಕಾಲ. ವೆರಿ ಕ್ಲವರ್. ನೀವು ಪರ ಅಂತಂತೀರೇ ಇಲ್ಲೋ, ಅಪರ ಅಂತಂತೀರೇ ಇಲ್ಲೋ, ಯಾಕಂತೀರಿ? ಏನೋ ಇದೆ, ಸಮ್ ಅಂದ್ರೆ ಅದೇ ಕಾಲ. ಇವನಿಗೆ ಕಾಲ ಜಾಸ್ತಿ ಆದದ್ದಕ್ಕೆ ಇವನು ಪರ ಅಂತೀರಿ, ಅವನಿಗೆ ಕಾಲ ಕಡಿಮೆ ಆದದ್ದಕ್ಕೆ ಅಪರ. ಹಾಗಾದ್ರೆ ಪರಾಪರ ಪ್ರತ್ಯಯಗಳಿಂದಲೇ ನಾವು ಕಾಲವನ್ನು ತಿಳಿಬಹುದಲ್ಲ, ಕಾಲ ಇದೆ ಅನುಮಾನ ಮಾಡಬಹುದಲ್ಲ. ಸುಮ್ಮನೆ ಸಾಕ್ಷಿ ಯಾಕೆ? ನೋಡಿ, ಅವರೇನು ಹೇಳ್ತಾ ಇದ್ದಾರೆ? ಸಹ ಅಯಂ, ಸಹ ಅಯಂ ಅಂದ್ರೆ ಈ ಪರ ಅಪರ ಎನ್ನುವ ವ್ಯವಹಾರವು ದಿಕ್ಕೃತ ಪರಾಪರ ಪ್ರತ್ಯಯ ಅಂದ್ರೆ ದಿಕ್ಕುಗಳಿಂದಲೂ ಪರ ಅಪರ ಅಂತ ಬರುತ್ತೆ. ಆ ತರಹ ಅಲ್ಲ, ಅದಕ್ಕಿಂತ ವಿಲಕ್ಷಣವಾಗಿದೆ. ಪರಾಪರ ವ್ಯತಿಕರ ಪ್ರತ್ಯಯ, ವ್ಯತಿಕರ ಅಂದ್ರೆ ಭಿನ್ನವಾಗಿದೆ. ಅದರಂತೆ ತಥಾ ಯುಗಪತ್ತಾಗಪತೌ ಅಯುಗಪತ್ತಾಗತೌ ಚಿರೇಣ ಆಗತಃ ಕ್ಷಿಪ್ರಂ ಆಗತಃ. ಒಮ್ಗೆಲೆ ಬಂದರು ಅಂತೀವಿ. ಯುಗಪತ್ ಅಂದ್ರೆ ಅಬ್ರಪ್ಟ್, ತಕ್ಷಣ ಇದ್ದಕ್ಕಿದ್ದಂಗೆ. ಅಯುಗಪತ್ ಅಂದ್ರೆ ಒಮ್ಗೆಲೆ ಅಲ್ಲ, ಒಮ್ಗೆಲೆ ಅಲ್ಲ, ಇಷ್ಟೇ ನಾರ್ಮಲ್. ಚಿರ ಅಂದ್ರೆ ತಡ ಮಾಡಿ, ಅಚಿರ ಅಂದ್ರೆ ಮತ್ತೆ ಬೇಗ. ಇವೇ ಮೊದಲಾದ ಪ್ರತ್ಯಯಗಳಿವೆ. ಈ ಷಟ್ ಪ್ರತ್ಯಯ ಪರ ಅಪರ ಯುಗಪತ್ ಅಯುಪಗಪತ್ ಚಿರ ಕ್ಷಿಪ್ರ ಒಟ್ಟು 6 ಪ್ರತ್ಯಯಗಳಿವೆ. ಅಲ್ಲಿ 8 ಇತ್ತು, ಇಲ್ಲಿ 6 ಬಂತು. ಇವುಗಳನ್ನಂತೂ ನೀವು ನಿಮ್ಮ ರೊಟೀನ್ನಲ್ಲಿ ವ್ಯವಹರಿಸ್ತೀರಿ ಇಲ್ಲೋ? ಬೇಗ ತಡ, ಅದೇ ಚಿರಾಕ್ಷಿಪ್ರ ಅಂದ್ರೆ ಬೇಗ ತಡ, ಪರ ಅಪರ, ಒಮ್ಗೆಲೆ ತಡ, ಒಮ್ಗೆಲೆ ಆಮೇಲೆ.
ನೋಡಿ, ತ ಏತೆ ಷಟ್ ಪ್ರತ್ಯಯಾ ಕಾಲಸ್ಯ ಲಿಂಗಾನಿ, ಇವೇ ಕಾಲವನ್ನು ತಿಳಿಸುವುದಕ್ಕೆ ಹೇತು. ಮುಗಿದೋಯ್ತು. ಕಥಂ, ಹೇಗ್ರಿ ಹೇತು ಅಂತ ಕೇಳಿದರೆ, ಸ್ಥವಿರಾದಿ ವಿಷಯೇಷು ಜಾಯಮಾನಾನಾಂ ಯೇಷಾಂ ಕಾಲಮಂತರೇಣ ವಿಷಯ ಅನವಕ್ಲುಪ್ತೇ. ಹಾಗಾದರೆ ಪರಾಂತ್ಯಾಕಂತಿ ಅಪರಾಂತ್ಯಾಕಂತಿ, ಕಾಲವನ್ನು ಬಿಟ್ಟು ಬೇರೆ ಉತ್ತರವನ್ನು ಕೊಡು, ಬೇರೆ ಉತ್ತರವನ್ನು ಕೊಡ್ಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಕಾಲ ಅಂತೆ ಹೇಳಬೇಕು. ಬೇರೆ ಉತ್ತರವನ್ನು ಕೊಡ್ಲಿಕ್ಕೆ ಬರೋದಿಲ್ಲ, ಆದ್ದರಿಂದ ಕಾಲ ಅಂತೆ ಹೇಳಬೇಕು. ಗೊತ್ತಾಯ್ತಾ? ಏನು ಹೇಳಿ, ಆ ವಾಕ್ಯ ಓದಿ ಏನಂತ ಹೇಳಿ. ಅಲ್ಲಲ್ಲ, ಈ ಪ್ರತ್ಯಯಗಳಿದೆಯಲ್ಲ, ಏಷ ಕಾಲವಂತರೇಣ, ಅಲ್ಲಿದೆ ನೋಡಿ, ಕಾಲವನ್ನ ಬಿಟ್ಟು. ಅವರು ಆಗ್ತಾ ಇರಲಿಲ್ಲ, ನಿಲ್ಲಿಸ್ಬೇಡ. ಯಾಕಂದ್ರೆ ಸ್ವಾಮಿಗಳು ಎಷ್ಟೊತ್ತಿಗೆ ಬರ್ತಾರೆ ಗೊತ್ತಿಲ್ಲ, ನಿಲ್ಲಿಸ್ಬೇಡ. ಅಲ್ಲಲ್ಲ, ಕೇಳಬೇಡ, ನಡಿ, ನಾವು ಹೇಳ್ತೀವಿ, ಒಂದು 2 ನಿಮಿಷ ಅಂತ ಹೇಳ್ತೀವಿ, ಅಲ್ಲಿ ತನಕ ಮಾಡಲಿ. ವಿಷಯ ಅನವಕ್ಲುಪ್ತೇ, ನಮಗೆ ಅದನ್ನು ಬಿಟ್ಟರೆ ಬೇರೆ ಏನನ್ನೂ ಹೇಳಲಿಕ್ಕೆ ಬರೋದಿಲ್ಲ. ನಹಿ ದ್ರವ್ಯಾಧಿಕಮೇವ ಯೇಷಾಂ ಆಲಂಬನಂ ತತ್ ಪ್ರತ್ಯಯ ವಿಲಕ್ಷಣತ್ವಾತ್ ಇತಿ. ಹಾಗಾದರೆ ಇದನ್ನು ನಾವು ಹೊಂದಿಸಬೇಕು ಅಂತಂದರೆ ಕಾಲವನ್ನು ಒಪ್ಪೇ ಹೊಂದಿಸಬೇಕೇ ಹೊರತಾಗಿ ಕಾಲವನ್ನು ಬಿಟ್ಟು ನಾವು ಈ ವ್ಯವಹಾರಗಳನ್ನು ಹೊಂದಿಸಲಿಕ್ಕೆ ಬರೋದಿಲ್ಲ ಅಂತ ಅವರು ಅನುಮಾನವನ್ನು ಮಾಡಿದರೆ ನಾವು ಏತದಯುಕ್ತಂ ಅಂತ ಹೇಳ್ತೀವಿ. ಏನಂತ? ಏತದಯುಕ್ತಂ. ಯಾಕೆ? ತಥಾ ಹಿ ತತ ಇತಿ ಪರಂ ಇತಿ ಏತತ್ ಅಪರಂ ಇತಿ ಯುಗಪದಾದೀನಾಂ ಉಪಲಕ್ಷಣಮೇತತ್ ದೃಶ್ಯಂ ವಾ ಸ್ಮೃತಿಗೋಚರಂ ವಾ ಪ್ರತೀಯಮಾನಮಿತಿ ಯಾವತ್ ತತ್ಸರ್ವಂ ಸಾಕ್ಷಿಸಿದ್ದೇನ ಕಾಲೇನ ಖಚಿತಮೇವ ಕರ್ತದೆ. ತಸ್ಮಾತ್ ತನ್ನಿತ್ಯತ್ವಸಿದ್ಧೇಃ ನ ಅನುಮಾವಸರೋ ಭವೇತ್. ನೀವು ಹೇಳ್ದಂಗ ಅವ್ರ ಮನಸ್ಸಿನಲ್ಲಿದ್ದದ್ದು ಬೇರೆಯೇ, ನಮ್ಮ ಮನಸ್ಸಿನಲ್ಲಿದ್ದದ್ದು ಬೇರೆಯೇ. ಅವ್ರೇನಂತಾರೆ ನೋಡಿ, ಎಷ್ಟು ಸಣ್ಣದಿದೆ ಅಂತ. ಸಣ್ಣದಿದೆ ಅವ್ರಿಗೆ ಯಾಕೆ ಅರ್ಥ ಆಗಿಲ್ಲ, ಅದು ಬೇರೆ ಮುಂದಿಂದು. ಸಣ್ಣದಿದೆ ಇಷ್ಟು ನೋಡು, ಯಾಕೆ ನೀ ಪರ ಅಂತಂತೀರಿ ಅಪರ ಅಂತಂತೀರಿ ಅನ್ನಬೇಕಾದ್ರೆ ಕಾಲವನ್ನು ಒಪ್ಪದೇನೆ ಅಲ್ಲಿ ಬರೋದಿಲ್ಲ ಅಂತ ಅವರು. ಅದರಿಂದ ಕಾಲವ ಸಿದ್ಧ ಆಗ್ತದೆ ಅಂತ ನಾವು ಅದಕ್ಕೆ ಉಲ್ಟಾ ಹೇಳ್ತೀವಿ. ಏನು ಉಲ್ಟಾ ಹೇಳ್ತೀವಿ? ನೀನ್ ಬಾಯಿಂದ ಪರ ಅನ್ನಬೇಕಾದ್ರೆ ನಿನಗೆ ಕಾಲ ಗೊತ್ತಿದ್ರೆ ಪರ ಅಂದೇ ಹೊರತಾಗಿ ಪರ ಅಂದಮೇಲೆ ಕಾಲ ಗೊತ್ತಾಗೋದಲ್ಲ, ಕಾಲ ಗೊತ್ತಾದ ಮೇಲೆ ಪರ ಅನ್ನೋ. ಇಷ್ಟೇ ಏನು, ಅಷ್ಟೇ ಮತ್ತೆ ಇದೇ ಇವ್ನು ದೊಡ್ಡವನು ಸಣ್ಣವನು ಅಂದ್ರೆ ಮೊದಲು ಹುಟ್ಟಿದವನು, ಮೊದಲು ಅಂದ್ರೆ ಏನು? ಕಾಲ. ಇಲ್ಲದ್ರೆ ಪರ ಅಂತ ಯಾಕಂದಿ? ನಿನಗೆ ಗೊತ್ತಾಗಿತ್ತೋ ಇಲ್ಲೋ ಕಾಲ, ಕಾಲ ಗೊತ್ತಾದ ಮೇಲೆ ಪರ ಅಂದಿ ಹೊರತಾಗಿ ಪರ ಅಂದದ್ದಕ್ಕೆ ಕಾಲ ಗೊತ್ತಾಗಿಲ್ಲ. ಇಷ್ಟು ಉತ್ತರ ಮುಗಿದೋಯ್ತು, ಬೇರೆ ಏನಿಲ್ಲ. ಅದನ್ನ ನಿಧಾನವಾಗಿ ತಿಳ್ಕೋಬೇಕು. ನೋಡಿ, ತತ ಅನ್ನೋದು ಪರ, ಏತತ ಅನ್ನೋದು ಅಪರ. ಯಾಕಂದ್ರೆ ಇದು ಎದುರಿಗಿದೆಯಲ್ಲ ಅದಕ್ಕೆ. ಇದರಂತೆ ಯುಗಪಥ, ಅಯುಗಪಥ, ಕ್ಷಿಪ್ರ, ಚಿರ ಎಲ್ಲ ಪ್ರತ್ಯಯಗಳನ್ನು ತೆಗೆದುಕೊಳ್ಳಬೇಕು. ದೃಶ್ಯಂ ನಮ್ಮ ಕಣ್ಣಿಗೆ ಕಾಣಿದಿರಬಹುದು, ಸ್ಮೃತಿಗೋಚರ ಹಳೇದಿರಬಹುದು, ಯಾವುದೇ ಇದ್ದರೂ ಕೂಡ ತತ್ಸರ್ವಂ ಎಲ್ಲವೂ ಕೂಡ ಸಾಕ್ಷಿ ಸಿದ್ಧೇನ, ಹಿಂದೆ ಹೇಳಿದ್ವಲ್ಲ, ಖಚಿತಂ. ಕಾಲ ಕೂಡೇ ಆ ಶಬ್ದ ಬರ್ತದೆ ಹೊರತಾಗಿ ಕಾಲ ಕೂಡದೇನೆ ಆ ಶಬ್ದ ಬರೋದೇ ಇಲ್ಲ. ತಸ್ಮಾತ್ ಮತ್ತೆ ತನ್ನಿತ್ಯ ಸಿದ್ಧೇ ನ ಅನುಮಾ ಅವಸರೋ ಭವೇ. ಪರ ಅನ್ನೋಕ್ಕಿಂತ ಮುಂಚೆನೇ ನಿನಗೆ ಕಾಲ ಸಿದ್ಧವಾದದ್ದರಿಂದ ಅನುಮಾನವನ್ನು ಮಾಡುವುದು ಸರಿಯಾದದ್ದು ಅಲ್ಲ. ತಸ್ಮಾತ್ ಇತ್ಯಸ್ಯೈವ ವಿವರಣಂ ನ ತಂ ವಿನಾ ಇತಿ ನ ಶಕ್ಯಂ. ಕಾಲವನ್ನು ಬಿಟ್ಟು ನೀನು ಏನೂ ಮಾಡಲಿಕ್ಕೆ ಸಾಧ್ಯ ಅಂತನ್ನತಕ್ಕಂಥದ್ದು ಇಲ್ಲ.
ಏತದುಕ್ತಂ ಭವತಿ ಅಂತ ಇದರ ಅಭಿಪ್ರಾಯವನ್ನೇ ಮತ್ತೆ ಇನ್ನೂ ವಿಸ್ತಾರ ಮಾಡ್ತಾರೆ. ಏನಂತ ಮಾಡ್ತಾರೆ ಅಂದರೆ ಪರಾಪರಾದಿ ವಿಷಯಾ ಪ್ರತ್ಯಯ ತಾವತ ಕಾಲವಿಶಿಷ್ಟ ಪಿಂಡ ವಿಷಯ ಇತಿ ಪರೇಣೈವ ಉಕ್ತಂ. ಪಿಂಡ ಅಂದರೆ ಮತ್ತೇನೋ ತಿಳ್ಕೊಳ್ಬೇಡಿ, ಪಿಂಡ ಅನ್ನೋ ಶಬ್ದಕ್ಕೆ ಶರೀರ ಅಂತ ಅರ್ಥ. ನಾವು ಕೇಳ್ತೀವಿ ಪರ ಅಂತಂತಿ ಅಪರ ಅಂತಂತಿ, ಯಾವುದಕ್ಕಂತಿದ್ದಿ? ಶರೀರಕ್ಕೆ ಅಂತೀಯಲ್ಲ, ಶರೀರಕ್ಕೆ ಅನ್ನಬೇಕು. ಹೌದು, ಅದು ಹೇಳಿದ್ರಲ್ಲ, ಜೀವನಿಗೆ ಅನ್ಲಿಕ್ಕೆ ಬರೋದಿಲ್ಲ. ಅವನನ್ನು ನೋಡಿ ಸ್ವಲ್ಪ ಅವನು ವಯಸ್ಸಾದವನು ಅಂತ ಕಂಡ್ರೆ, ಅಂದರೆ ವಯಸ್ಸಾದವನು ಅಂತ ಕಂಡ್ರೆ ಅನ್ನೋದು ಯಾವುದರಿಂದ ನೀನು ಶರೀರವನ್ನು ನೋಡಿ ಅಂತೀರಿ. ಜೀವ ಅಂತೂ ಕಾಣಿಸೋದಿಲ್ಲ, ಶರೀರವನ್ನು ನೋಡಿ ಅಂತೀರಿ. ಹಾಗಾದ್ರೆ ಶರೀರವನ್ನು ನೋಡಿ ನೀನು ಅನ್ನಬೇಕಾದರೆ ಶರೀರ ಅನ್ನುವಂಥದ್ದು ಏನಾಗಿದೆ ಅಂತಂದರೆ ಕಾಲ ವಿಶಿಷ್ಟ ಪಿಂಡ ವಿಷಯ, ಅದು ಕಾಲದಿಂದ ಕೂಡಿದೆ ಅಂತ. ಇದನ್ನು ನೀನೇ ಒಪ್ಪಿದಿ. ತಥಾಚ ಲಿಂಗ ಪ್ರತೀತಾವೇವ ಲಿಂಗಿನಃ ಕಾಲಸ್ಯ ಸ್ಫುರಣಾತ್ ಕಥಂ ತೇನ ತದನುಮಾನಂ. ನೋಡಿ, ನಮಗೆ ಇದು ಹೆಂಗಾಯಿತು ಅಂತಂದರೆ, ನಿಮ್ಗೆ ಉದಾಹರಣೆ ಕೊಡಬೇಕು ಅಂತಂದರೆ, ಪರ್ವತದಲ್ಲಿ ನಿಮಗೆ ಧೂಮ ಕಾಣೋಕ್ಕಿಂತ ಮೊದಲೇ ವನ್ನಿ ಕಂಡಿದ್ರೆ ಯಾರಾದರೂ ಧೂಮದಿಂದ ವನ್ನಿ ಅನುಮಾನ ಮಾಡ್ಕೊಂತಾರ? ಹಿಂಗಿದ್ದಂಗ. ಈಗ ನೀವು ಇಲ್ಲಿದ್ದೀರಿ, ಇಲ್ಲಿ ಪರ್ವತ ಇದೆ, ಅಲ್ಲಿ ಮೇಲೆ ಧೂಮ ಕಾಣಿಸ್ತಾ ಇದೆ. ಇಲ್ಲಿ ನೀವು ನಿಂತ್ಕೊಂಡ್ರಿ ಧೂಮ ಅಂತ ನೋಡಿದ್ರಿ, ಓ ಆಚೆ ಅಂದ್ರೆ ನೀವು ಈ ಕಡೆ ನಿಂತಿದ್ದೀರಿ, ನಿಮ್ಮ ಕಣ್ಣಿಗೆ ವನ್ನಿ ಕಾಣಿಸ್ತಾ ಇಲ್ಲ. ಈಗ ಓ ಧೂಮ ಇದೆ ಅಂದಮೇಲೆ ಅಲ್ಲಿ ವನ್ನಿ ಇರ್ಬೋದು ಅಂತ, ವನ್ನಿ ಕಾಣಲೇ ಇಲ್ಲ ನಿಮಗೆ, ಧೂಮದಿಂದ ಅನುಮಾನ ಮಾಡ್ಕೊಂಡ್ರೆ. ಆದರೆ ಆ ಕಡೆ ಭಾಗದಲ್ಲಿದ್ದವನು, ವನ್ನಿಯ ಪಕ್ಕದಲ್ಲೇ ಇದ್ದವನು, ಅವನು ಪ್ರತ್ಯಕ್ಷದಿಂದಲೇ ವನ್ನಿಯನ್ನು ನೋಡ್ತಾನೆ. ಧೂಮ ಬೇಕಾಗಿಲ್ಲ ಅವನಿಗೆ, ಅನುಮಾನನೇ ಬೇಕಾಗಿಲ್ಲ. ಹಾಗಾದರೆ ಯಾವಾಗ ಹೇತುವಿನ ಜ್ಞಾನ ಆಗ್ತದೆಯೋ, ಹೇತುವಿನ ಜ್ಞಾನ ಆಗುವಕ್ಕಿಂತ ಮೊದಲೇ ನಿಮಗೆ ಸಾಧ್ಯದ ಜ್ಞಾನ ಆಗಿಬಿಟ್ರೆ ಯಾಕೆ ನಿಮಗೆ ಅನುಮಾನ? ನೀವು ಹೇತು ಯಾವುದು ಮಾಡಿದ್ದೀರಿ? ಪರತ್ವ, ಅಪರತ್ವ ಅಥವಾ ಯುಗಪಥ, ಅಯುಗಪಥ, ಇವುಗಳು ನಿಮ್ಮ ತಲೆಯಲ್ಲಿ ಬರುವಾಗಲೇ ನಿಮಗೆ ಕಾಲದ ಜ್ಞಾನ ಆಗೋಗಿದೆ. ಕಾಲ ಇದು ಸಾಧ್ಯ, ಪರತ್ವ ಇದು ಹೇತು. ಹೇತುವಾದ ಪರತ್ವ ತಲೆಗೆ ಬರುವಕ್ಕಿಂತ ಮೊದಲೇ ಸಾಧ್ಯವಾದ ಕಾಲದ ಜ್ಞಾನ ಆದದ್ದರಿಂದ ನಿಮಗೆ ಈ ಹೇತುವಿನಿಂದ ಅದನ್ನು ತಿಳಿಯುವ ಅವಶ್ಯಕತೆ ಇಲ್ಲ, ಅನುಮಾನವೂ ಕೂಡ ಬೇಡ. ನೋಡಿ ಎಷ್ಟು ಚೆನ್ನಾಗಿದೆ. ಲಿಂಗ ಪ್ರತೀತಾವೇವ, ಲಿಂಗ ಅಂದ್ರೆ ಹೇತು, ಲಿಂಗಿ ಅಂದ್ರೆ ಸಾಧ್ಯ. ಅದರ ತೋರುವಿಕೆಯ ಸಂದರ್ಭದಲ್ಲಿಯೇ ಲಿಂಗಿನಃ ಕಾಲಸ್ಯ ಸ್ಫುರಣ, ಲಿಂಗಿಯಾದ ಕಾಲ, ಲಿಂಗಿ ಅಂದ್ರೂ ಒಂದೇ, ಸಾಧ್ಯ ಸಾಧ್ಯವಾದ ಕಾಲವು ತೋರ್ತಾ ಇದ್ದದ್ದರಿಂದ ಕಥಂ ತೇನ ತದನುಮಾನಂ, ಆ ಹೇತುವಿನಿಂದ ಆ ಸಾಧ್ಯವನ್ನ ಯಾಕೆ ಅನುಮಾನ ಮಾಡ್ತಾರೆ? ನಹಿ ದಂಡಿಜ್ಞಾನೇನ ದಂಡ ಅನುಮೀಯತೆ. ದಂಡಿಜ್ಞಾನದಿಂದ, ದಂಡಿಯ ಜ್ಞಾನದಿಂದ ದಂಡವನ್ನ ಯಾರೂ ಕೂಡ ಅನುಮಾನವನ್ನ ಮಾಡಿಕೊಳ್ಳುವುದಿಲ್ಲ. ಅಂದರೆ ನಮಗೆ ದಂಡ ಉಳ್ಳವನೇ ಕಾಣಿಸ್ತಾ ಇರುವಾಗ, ದಂಡ ಕಾಣಿಸ್ತಾ ಇದ್ದದ್ದರಿಂದ ದಂಡಿಯ ಜ್ಞಾನವನ್ನ ಯಾರೂ ಕೂಡ ಮಾಡಿಕೊಳ್ಳೋದಿಲ್ಲ. ಅಥ ವಿಶಿಷ್ಟ ಜ್ಞಾನತ್ವಾದಿದಂ ವಿಶೇಷಣ ಜ್ಞಾನಪೂರ್ವಕಂ ವಿಶೇಷಣಂಚನ ಕಾಲಾತಿರಿಕ್ತಂ ಅಸ್ತಿ ಇತ್ಯನುಮೀಯತೆ ತರ್ಹಿ ನ ಇದಂ ಕಾಲಾನುಮಾನಂ ಕಿಂತು ಜ್ಞಾನಾನುಮಾನಂ ತಚ್ಚ ಸಿದ್ಧ ಸಾಧನಂ ಸಾಕ್ಷಿ ಸಿದ್ಧ ಕಾಲ ವಿಶಿಷ್ಟ ಪ್ರತ್ಯಯಾಭ್ಯುಪಗಮಾದಿತಿ. ಈಗ ಅವರೊಂದು ಸ್ವಲ್ಪ ಚೇಂಜ್ ಮಾಡ್ದಂಗೆ ಮಾಡ್ತಾರೆ. ಏನು ಚೇಂಜ್ ಮಾಡ್ತಾರೆ ಅಂತಂದರೆ, ನಾವು ಒಬ್ಬ ವಯಸ್ಸಾದವನನ್ನು ನೋಡಿ ಅವನನ್ನು ಪರಹ ಅಂತಂತೀವಿ. ಏನಂತೀವಿ? ಪರಹ ಅಂತಂತೀವಿ. ಅಥವಾ ಯುವಕನನ್ನು ನೋಡಿ ಅಪರ ಅಂತೀವಿ. ಇದೆಲ್ಲವೂ ಕೂಡ ವಿಶಿಷ್ಟ ಪ್ರತೀತಿ ಅಂತ ಕರೀತಾರೆ. ಏನಂತ ಕರೀತಾರೆ? ವಿಶಿಷ್ಟ ಪ್ರತೀತಿ ಅಂದರೆ ಒಂದು ವಿಶೇಷಣ, ಇನ್ನೊಂದು ವಿಶೇಷ.
ಬರೀ ರಾಮ ಅಂತ ಪ್ರತೀತಿ ಬಂದರೆ ಅದು ವಿಶೇಷ ಪ್ರತೀತಿ, ಬರೀ ಸುಂದರ ಅಂತ ಬಂದರೆ ವಿಶೇಷಣ ಪ್ರತೀತಿ, ಸುಂದರನಾದ ರಾಮ ಅಂತ ಬಂದರೆ ವಿಶಿಷ್ಟ ಪ್ರತೀತಿ. ಹಾಗೆ ಇವನು ಪರನಾದವನು ಅಂತ ಬಂದರೆ ಇವನು ವಿಶೇಷ, ಪರತ್ವ ವಿಶೇಷಣ. ಹಾಗಾದ್ರೆ ಇದಕ್ಕೆ ಯಾವ ಪ್ರತೀತಿ ಅಂತ ಕರೀತಾರೆ? ವಿಶಿಷ್ಟ ಪ್ರತೀತಿ ಅಂತ ಕರೀತಾರೆ. ಇಂತಹ ವಿಶಿಷ್ಟ ಪ್ರತೀತಿ ಬರಬೇಕಾದರೆ ಮೊದಲ ನಮಗೆ ವಿಶೇಷಣ ಜ್ಞಾನ ಇರಬೇಕು, ಆಮೇಲೆ ವಿಶಿಷ್ಟ ಜ್ಞಾನ ಬರ್ತದೆ. ಅದೊಂದು ನಿಯಮ. ವಿಶಿಷ್ಟ ಜ್ಞಾನಂ ಪ್ರತಿ ವಿಶೇಷಣ ಜ್ಞಾನ ಕಾರಣ. ವಿಶೇಷಣ ಜ್ಞಾನದ ಮೂಲಕವಾಗಿ ವಿಶಿಷ್ಟ ಜ್ಞಾನ ಬರಬೇಕು ಅಂತ. ಈಗ ವಿಶೇಷಣ ಯಾವುದು ಅಂತಂದರೆ ಕಾಲವೇ. ಪರ ಅಂದ್ರೂ ಒಂದೇ, ಕಾಲ ಅಂದ್ರೂ ಒಂದೇ, ಕಾಲ ಬಿಟ್ಟು ಬೇರೆ ಇಲ್ಲ ಅಂತ ನಾವು ಅನುಮಾನದಿಂದ ಸಾಧನೆಯನ್ನು ಮಾಡ್ತೀವಿ ಅಂತಂದರೆ ನಾವು ಹೇಳ್ತೀವಿ, ನೋಡಪ್ಪ ಇದನ್ನು ನೀ ಕಾಲವನ್ನು ಈ ಅನುಮಾನದಿಂದ ನೀ ಸಾಧನೆ ಮಾಡದಂತೆ ಆಗಲಿಲ್ಲ. ಈ ಅನುಮಾನದಿಂದ ಏನು ಸಾಧನೆ ಮಾಡಿದಂತೆ ಆಗಲಿಲ್ಲ? ಕಾಲವನ್ನು ಸಾಧನೆ ಮಾಡಿದಂತೆ ಆಗಲಿಲ್ಲ. ಕಿಂತು ಕಾಲಜ್ಞಾನದ ಅನುಮಾನ ಇದು ಏನು? ಕಾಲಜ್ಞಾನದ ಅನುಮಾನ. ಕಾಲದ ಅನುಮಾನ ಬೇರೆ, ಕಾಲಜ್ಞಾನದ ಅನುಮಾನ ಬೇರೆ. ಎಷ್ಟು ವ್ಯತ್ಯಾಸ ಇದೆ ಏನು ಹೇಳಿ? ಕಾಲದ ಅನುಮಾನ ಬೇರೆ, ಕಾಲಜ್ಞ. ಹಾಗಾದ್ರೆ ನಾನು ಕೇಳ್ತೀನಿ, ಈ ಅನುಮಾನದಿಂದ ಕಾಲವನ್ನು ತಿಳ್ಕೊತಾ ಇಲ್ಲ ನೀವು. ಕಾಲಜ್ಞಾನ ಅಲ್ಲಲ್ಲ, ಅದರಲ್ಲಿ ಸ್ವಲ್ಪ ಸೂಕ್ಷ್ಮ ಇದೆ. ಏನು ಸೂಕ್ಷ್ಮ ಅಂತ ಕೇಳಿದರೆ, ನಮಗೆ ಗೊತ್ತಿದೆ, ಆ ಟೈಮ್ನಲ್ಲಿ ನಮಗೆ ಗೊತ್ತಿಲ್ಲ, ಅದನ್ನು ನಾವು ಜ್ಞಾನ ಮಾಡ್ಕೋಬೇಕು. ಗೊತ್ತೇ ಇಲ್ಲದೆ ಇದ್ದದ್ದನ್ನು ಹೊಸದಾಗಿ ಜ್ಞಾನ ಮಾಡಬೇಕು. ಎರಡಿದೆ. ನಮಗೆ ಗೊತ್ತಿದ್ದದ್ದನ್ನು ಜ್ಞಾನ ಮಾಡಿಕೊಳ್ಳೋದು ಬೇರೆ, ಗೊತ್ತಿಲ್ಲದೆ ಇದ್ದದ್ದನ್ನು ಜ್ಞಾನ ಮಾಡಿಕೊಳ್ಳೋದು ಬೇರೆ. ಎರಡೂ ಜ್ಞಾನ ಮಾಡಿಕೊಳ್ಳೋದೇ. ಅರ್ಥ ಆಗಿಲ್ವೇನೋ? ಗೊತ್ತಿದ್ದನ್ನ ಜ್ಞಾನ ಮಾಡ್ಕೊಳ್ಳೋದು ಅಂದ್ರೆ ಸ್ಮರಣೆ ತಂದ್ಕೊಳ್ಳೋದು ಅಂತ. ಸ್ಮರಣೆ ತಂದ್ಕೊಳ್ಳೋದು ಅಥವಾ ಏನೋ ಇನ್ನೊಂದು ಸಲ ತಿಳ್ಕೊಳ್ಳೋದು. ಸ್ಮರಣೆ ಮಾಡ್ಕೋಬೇಕಂತ ಏನಿಲ್ಲ, ಎಲ್ಲ ಗೊತ್ತಿದ್ದದ್ದನ್ನು. ಈಗ ನನ್ನ ನೀವು ಜ್ಞಾನ ಮಾಡ್ಕೋತಾ ಇದ್ದೀರಿ, ಗೊತ್ತಿದ್ದದ್ದನ್ನೇ ಮಾಡ್ಕೋತಾ ಇದ್ದೀರಿ. ಇದು ಸ್ಮರಣೆ ಅಲ್ಲ, ಇದು ಸ್ಮರಣೆ ಅಲ್ಲ. ಯಾಕೆಂದ್ರೆ ನೀವು ಪಾಠಕ್ಕೆ 1 ತಾಸು ಕೂತರೆ 1 ತಾಸು ನಿಮಗೆ ನನ್ನ ಜ್ಞಾನ ಬರ್ತಾ ಇದೆ. ಅದು ಬೇರೆ ಬೇರೆ ಜ್ಞಾನ, ಒಂದೇ ಜ್ಞಾನ ಅಲ್ಲ. ನೀವು ಎಷ್ಟು ಸಲ ನಾನು ನೋಡ್ತೀರಿ ಅಷ್ಟು ಸಲ ಜ್ಞಾನ. ಮತ್ತೆ ಅದಕ್ಕೆ ಸ್ಮರಣೆ ಅನ್ನಲ್ಲ. ಮತ್ತೆ ಮಾಡಿಕೊಂಡಿದ್ರೆ ಗೊತ್ತಿದ್ದ ಜ್ಞಾನ, ಅದು ಗೊತ್ತಿದ್ದರೆ ಜ್ಞಾನ. ಆದರೆ ಗೊತ್ತಿಲ್ಲದಿದ್ದು ಬೇಕಾದಷ್ಟು. ಏನೋ ನಾನೇನೋ ಒದ್ದಾಡ್ತಾ ಇದ್ದೀನಿ, ನಿಮ್ಗೆ ಗೊತ್ತಿಲ್ಲ ಅಂತ. ಅಲ್ಲಿ ಹೋದೆ, ಇಲ್ಲಿ ಹೋದೆ, ಅಲ್ಲಿ ಬಂದೆ, ಇಲ್ಲಿ ಬಂದೆ, ಗೊತ್ತಿಲ್ಲ. ಅದು ನಂದೇ, ನಾನೇ, ಗೊತ್ತಿಲ್ಲ. ಅದನ್ನು ಜ್ಞಾನ ಮಾಡ್ಬೋದು. ಹಾಗೆ ಈಗ ನೀವು ಇವರನ್ನು ನೋಡಿ ಪರ ಅಂತಂದ್ರಿ, ಪರ ಅಂತಂದ್ರಿ. ಈಗ ನೀವು ಹೊಸದಾಗಿ ಜ್ಞಾನ, ಕಾಲದ ಜ್ಞಾನ ಮಾಡ್ಕೋತಾ ಇದ್ದೀರೋ ಅಥವಾ ಗೊತ್ತಿದ್ದ ಕಾಲದ ಜ್ಞಾನವನ್ನು ಮಾಡ್ಕೋತಾ ಇದ್ದೀರೋ? ಹೇಳಿ. ಯಾಕೆ ಇವ್ರಿಗೆ 80 ವರ್ಷ, 80 ವರ್ಷ ಹೌದು, ನನಗೆ ಕಾಲ ಗೊತ್ತಿದೆ ಅಂತ. ಅಂದ್ರೆ ಈಗಲೇ ನೀವು ಕಾಲ ಅಂದ್ರೆ ಏನು ಅಂತ ತಿಳ್ಕೊಂಡು ಆಮೇಲೆ ಹೌದು ಅಂತಿರಲ್ಲ. ಹೆಂಗ ಹೌದಲ್ರಿ? ಈಗೇ ನಿಮ್ಗೆ ಕಾಲ ಅಂತ ಅನ್ನೋದನ್ನ ತಿಳ್ಕೊಂಡು ನಿಮ್ಗೆ 80 ವರ್ಷ ಅಂತ ತಿಳ್ಕೊಂಡ್ರ? ಮತ್ತೆ ಅದನ್ನ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ. ಅದನ್ನ ಹೇಳ್ತಾ ಇದ್ದೀನಿ. ಏನ್ ಹೇಳ್ತಾ ಇದ್ದೀನಿ? 80 ವರ್ಷ ಅಂತ ತಿಳ್ಕೊಳ್ಳೋದು ಬೇರೆ, ಅದನ್ನು ಬೇಕಾದ್ರೆ ಹೊಸದಾಗಿ ತಿಳ್ಕೊಳ್ಳಿ. ಕಾಲ ಅನ್ನೋದು ಗೊತ್ತಿದ್ದರೆ, ಕಾಲ ಅಂತ ಗೊತ್ತಿದ್ರೆ 80 ವರ್ಷ ಅಂತ ಗೊತ್ತಾದದ್ದಕ್ಕೆ ಲಾಭ. ನನ್ನ ಕಾಲನೇ ಗೊತ್ತಿಲ್ಲ, 80 ವರ್ಷ ಹುಚ್ಚ ಅಂತಾರೆ. ಮತ್ತೆ ಹಂಗಾರೆ ನೀವು ಪರ ಅಂದ್ರೆ 80 ವರ್ಷ,
ಅಪರ ಅಂದರೆ 40 ವರ್ಷ. ಹಾಗಾದ್ರೆ ಬರೀ 80 ವರ್ಷ 80 ವರ್ಷ ತಿಳ್ಕೊಂಡೆ ನನಗೆ ಗೊತ್ತೇ ಇಲ್ಲ ಅಂದರೆ ಕಾಲ ಗೊತ್ತಿಲ್ಲದೆ ಗೊತ್ತಾಗ ಸಾಧ್ಯನೇ ಇಲ್ಲ. ಸಾಧ್ಯನೇ. ಅಂದಮೇಲೆ ಕಾಲದ ಜ್ಞಾನ ಆಲ್ರೆಡಿ ಇದೆ. ಇದೆ. ಈಗ ಒಂದು ಕಾಲದ ಜ್ಞಾನ ಮಾಡ್ಕೊತಾ ಇದ್ದಿ. ಕಾಲ ಗೊತ್ತೋ ಟೈಮ್ ನೋಡಿ ಇವಾಗ ಅಂತ ಮತ್ತೆ ಅರ್ಥ ಆಯ್ತಾ? ಇಷ್ಟಿದೆ ನೋಡಿ. ಅಥ ವಿಶಿಷ್ಟ ಜ್ಞಾನತ್ವಾದಿದಂ ವಿಶೇಷಣ ಜ್ಞಾನಪೂರ್ವಕಂ ವಿಶೇಷಣಂಚ ನ ಕಾಲಾತಿರಿಕ್ತಂ ಅಸ್ತಿ ಇತ್ಯನುಮೀಯತೆ ತರ್ರಿ ನ ಇದಂ. ಇದು ಕಾಲದ ಅನುಮಾನ ಅಲ್ಲ, ಇದರಿಂದ ಕಾಲವನ್ನ ತಿಳಿತಾ ಇಲ್ಲ. ಹೌದು. ಕಿಂತು ಜ್ಞಾನಾನುಮಾನಂ ತಚ್ಚ ಸಿದ್ಧದಾದನಂ ಸಾಕ್ಷಿ ಸಿದ್ಧ ಕಾಲ ವಿಶಿಷ್ಟ ಪ್ರತ್ಯಯ ಅಭ್ಯುಪಗಮಾತ್. ನಮಗೆ ಸಾಕ್ಷಿಯಿಂದ ಸಿದ್ಧವಾದ ಕಾಲದಿಂದ ವಿಶಿಷ್ಟವಾಗಿ ಈ ಪರ ಅಪರ ಅನ್ನುವ ಪ್ರತ್ಯಯ ಅಂತನ್ನತಕ್ಕಂಥದ್ದು ಬಂದಿದೆ. ಆಯ್ತು, ಶ್ರೀಕೃಷ್ಣ ನಾಳೆನೂ ಇಲ್ಲೇ ಮಾಡೋಣ ಪಾಠ. ಸ್ವಲ್ಪ ಹೆಚ್ಚು ಕಡಿಮೆ ಟೈಮ್ ಅಷ್ಟೇ. ಅಲ್ಲಿಂದಾದ್ರೆ ಇಲ್ಲಿ ಬಂದ್ಬಿಡ್ತೀವಿ. ಅಲ್ಲಿ ಇಲ್ಲಾಂದ್ರೆ ಸಂಗೀತ ಇದ್ದೇ ಇರ್ತದೆ. ಇಲ್ಲ ಅಂತ ಆಮೇಲೆ show. ಇಲ್ಲೇ ಬಂದ್ಬಿಡ್ತೀವಿ. ಇಲ್ಲೇ ಬಂದ್ಬಿಡ್ತೀವಿ. ಇಲ್ಲೇ ಬಂದ್ಬಿಟ್ರೆ ಆಯ್ತು. ಆಯ್ತು. ಇಲ್ಲೇ ಬಂದ್ಬಿಟ್ಟು